ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಮೊನ್ನೆಯವರೆಗೆ ದೇಶದ್ರೋಹಿಗಳಾಗಿದ್ದ ಶೆಹ್ಲಾ ರಶೀದ್ ಮತ್ತು ಹಾರ್ದಿಕ್ ಪಟೇಲ್ಗೆ ಇದೀಗ ದೇಶಪ್ರೇಮಿ ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ಸಾಧ್ಯವಾದದ್ದು ಬಿಜೆಪಿಯಿಂದ. ಬಿಜೆಪಿ ಸೇರಿದರೆ ಅಥವಾ ಬಿಜೆಪಿಯ ಪರ ನಿಂತರೆ ಭ್ರಷ್ಟರು ಪರಮ ಪವಿತ್ರರಾಗ್ತಾರೆ, ದೇಶದ್ರೋಹಿಗಳು ದೇಶ ಪ್ರೇಮಿಗಳಾಗ್ತಾರೆ. ತನ್ನ ಬಿಜೆಪಿ ವಿರೋಧಿ ನಿಲುವಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಹೀನಾಯವಾಗಿ ನಿಂದಿಸಿಕೊಂಡು ಕೊನೆಗೆ 2018ರಲ್ಲಿ ತನ್ನ ಟ್ವಿಟರ್ ಅಕೌಂಟನ್ನೇ ಡಿಲೀಟ್ ಮಾಡಿದ್ದ ಶೆಹ್ಲಾ ರಶೀದ್ರನ್ನು ಈಗ ಬಿಜೆಪಿ ಐಟಿ ಸೆಲ್ ಧೀರೆ ದಿಟ್ಟೆ ಎಂದು ಹೊಗಳ್ತಾ ಇದೆ. ಅಷ್ಟಕ್ಕೂ 2019ರಲ್ಲಿ ದೇಶದ್ರೋಹಿಯಾಗಿದ್ದ ಶೆಹ್ಲಾ ಇದೀಗ 2025ರಲ್ಲಿ ದೇಶ ಪ್ರೇಮಿಯಾದದ್ದು ಹೇಗೆ ಮತ್ತು ಯಾಕೆ? 2015ರಲ್ಲಿ ದೇಶದ್ರೋಹಿಯಾಗಿದ್ದ ಹಾರ್ದಿಕ್ ಪಟೇಲ್ ಇದೀಗ 2025ರಲ್ಲಿ ದೇಶ ಪ್ರೇಮಿಯಾಗಿ ಬದಲಾದದ್ದು ಹೇಗೆ ಮತ್ತು ಯಾಕೆ? ಎಲ್ಲವನ್ನ ಹೇಳ್ತೇನೆ. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. JNU ವಿದ್ಯಾರ್ಥಿಗಳಾದ ಕನ್ನಯ್ಯ ಕುಮಾರ್, ಉಮರ್ ಖಾಲಿದ್ ಮುಂತಾದವರ ಜೊತೆ NRC ವಿರೋಧಿ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದ ಶೆಹ್ಲಾ ರಶೀದ್ ಅವರು ಮೋದಿ ಸರ್ಕಾರದ ಪ್ರಬಲ ಟೀಕಾಕಾರರಾಗಿ ಗುರುತಿಸಿಕೊಂಡಿದ್ದರು. 2019ರಲ್ಲಿ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದ ಬಳಿಕವಂತೂ ಶೆಹ್ಲಾ ರಶೀದ್ ಕಿಡಿಕಿಡಿಯಾದರು. ಇವರು ಶ್ರೀನಗರದ ಹೆಣ್ಮಗಳು. ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ರದ್ದುಗೊಳಿಸಿದ ಬಳಿಕ ಸೇನೆ ನಾಗರಿಕರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ ಎಂದು ಅವರು ಆರೋಪಿಸಿದರು. ಈ ಕುರಿತಂತೆ ಸರಣಿ ಟ್ವೀಟ್ ಮಾಡಿದರು. ಸೇನೆಯು ರಾತ್ರಿ ಮನೆಗೆ ನುಗ್ಗಿ ಯುವಕರನ್ನು ಬಂಧಿಸ್ತಾ ಇದೆ, ಮನೆಯಲ್ಲಿ ದಾಂಧಲೆ ನಡೆಸ್ತಾ ಇದೆ, ಅವರ ಆಹಾರ ಧಾನ್ಯಗಳನ್ನು ಚೆಲ್ತಾ ಇದೆ ಎಂದವರು ಟ್ವೀಟ್ ಮಾಡಿದರು. ಶೋಪಿಯಾನವೆಂಬ ಪ್ರದೇಶದಲ್ಲಿ 4 ಸೇನೆ ತನ್ನ ಕ್ಯಾಂಪಿಗೆ ಕರೆದು ಅಲ್ಲಿ ದೌರ್ಜನ್ಯ ನಡೆಸಿದೆ. ಅವರು ನೋವಿನಿಂದ ಅರಚ್ತಾ ಇರುವಾಗ ಅವರ ಬಾಯಿಗೆ ಮೈಕ್ ಇಟ್ಟು ಆ ಧ್ವನಿ ಹೊರಗಡೆ ಕೇಳುವಂತೆ ಮಾಡಿದೆ. ಇಡೀ ಪ್ರದೇಶದಲ್ಲಿ ಭಯದ ವಾತಾವರಣವನ್ನು ಮೂಡಿಸುವುದೇ ಇದರ ಉದ್ದೇಶ ಎಂದವರು ಮತ್ತೊಂದು ಟ್ವೀಟ್ ಮಾಡಿದರು. ಮಾತ್ರ ಅಲ್ಲ, 370ನೇ ವಿಧಿ ರದ್ದನ್ನು ವಿರೋಧಿಸಿ ಜಮ್ಮು ಕಾಶ್ಮೀರದ IAS ಅಧಿಕಾರಿ ಶಾ ಫೈಜಲ್ ಜೊತೆ ಸೇರಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೀಪಲ್ ಮೂವ್ಮೆಂಟ್ ಎಂಬ ರಾಜಕೀಯ ವೇದಿಕೆಯನ್ನು 2019ರಲ್ಲಿ ಅವರು ಸ್ಥಾಪಿಸಿದರು. ಈ ನಡುವೆ ಇವರ ಟ್ವೀಟ್ನ ವಿರುದ್ಧ ಅಲೋಕ್ ಶ್ರೀವಾಸ್ತವ್ ಎಂಬವರು ದೆಹಲಿ ಪೊಲೀಸರಿಗೆ ದೂರು ನೀಡಿದರು. ಇದರ ಆಧಾರದಲ್ಲಿ ಇವರ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಲಾಯಿತು. 2023 ಆಗಸ್ಟ್ನಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರು ಶೆಹ್ಲಾ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ನೀಡಿದರು. ಆದರೆ 2023 ಆಗಸ್ಟ್ನಲ್ಲಿ ಈ ಶೆಹ್ಲಾ ರಶೀದ್ ತನ್ನ ಬದಲಾದ ಧೋರಣೆಯೊಂದಿಗೆ ಮತ್ತೊಮ್ಮೆ ಚರ್ಚೆಗೆ ಒಳಗಾದರು. ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಗೊಳಿಸಿರುವುದನ್ನು ಅವರು ಸಮರ್ಥಿಸಿದರು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಮೆಚ್ಚುಗೆಯನ್ನು ಸೂಚಿಸಿದರು. ಆದರೆ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಗೊಳಿಸಿರುವುದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿರುವ ಶೆಹ್ಲಾ ರಶೀದ್ ಅವರೇ ಇದೀಗ ಇಂಥದ್ದೊಂದು ಸ್ಟ್ಯಾಂಡ್ ತೆಗೆದುಕೊಂಡಿರೋದಕ್ಕೆ ಪರ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾದವು. ಜಮ್ಮು ಕಾಶ್ಮೀರದಲ್ಲಿ ಈಗ ಮಾನವ ಹಕ್ಕುಗಳ ದಾಖಲೆ ಉತ್ತಮಗೊಂಡಿದೆ ಎಂದವರು ಆ ಬಳಿಕ ಟ್ವೀಟ್ ಮಾಡಿದರು. 2023 ನವೆಂಬರ್ 15ರಂದು ಮತ್ತೊಂದು ಟ್ವೀಟ್ ಮಾಡಿದರು. ಜಮ್ಮು ಕಾಶ್ಮೀರ ಗಾಜಾ ಅಲ್ಲ. ಇವತ್ತಿನ ಜಮ್ಮು ಕಾಶ್ಮೀರದ ಪರಿಸ್ಥಿತಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಕಾಶ್ಮೀರದಲ್ಲಿ ಈಗ ಆಗಿರುವ ಬದಲಾವಣೆಗಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನು ಅಭಿನಂದಿಸ್ತೇನೆ. ಯಾರಾದರೂ ಇಂಥದ್ದೊಂದು ಕಠಿಣ ನಿರ್ಧಾರ ತಗೊಳ್ಳೇಬೇಕಿತ್ತು. ಅವರು ಅಂಥದ್ದೊಂದು ನಿರ್ಧಾರ ತಗೊಂಡ್ರು ಮತ್ತು ಜಮ್ಮು ಕಾಶ್ಮೀರದ ಸ್ಥಿತಿಯಲ್ಲಿ ರಕ್ತರಹಿತ ಬದಲಾವಣೆಯನ್ನು ತಂದರು ಎಂದವರು ಮೆಚ್ಚಿಕೊಂಡರು. ಇದೀಗ ದೆಹಲಿ ಪಾಟಿಯಾಲ ಹೌಸ್ ಕೋರ್ಟ್ ಆಕೆಯ ಮೇಲೆ ದಾಖಲಿಸಲಾಗಿದ್ದ ದೇಶದ್ರೋಹಿ ಪ್ರಕರಣವನ್ನು ಹಿಂಪಡೆಯಲು ದೆಹಲಿ ಪೊಲೀಸರಿಗೆ ಅನುಮತಿಯನ್ನು ನೀಡಿದೆ. ದೆಹಲಿ ಪೊಲೀಸರು ನ್ಯಾಯಾಲಯದ ಮುಂದೆ ಇಂಥದ್ದೊಂದು ಅರ್ಜಿಯನ್ನು ಈ ಮೊದಲೇ ಸಲ್ಲಿಸಿದ್ದರು. ಅಂದಹಾಗೆ ದೆಹಲಿ ಪೊಲೀಸರು ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ಅಧೀನಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ಗಮನಾರ್ಹ. ಇನ್ನೊಂದು ಹಾರ್ದಿಕ್ ಪಟೇಲ್ ಪ್ರಕರಣ. ಗುಜರಾತಿನ ಈ ಯುವಕ 2015ರಲ್ಲಿ ಪಾಟೀದಾರ್ ಮೀಸಲಾತಿ ಹೋರಾಟದ ನೇತೃತ್ವವನ್ನು ವಹಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೀಡಾದರು. ರಾಜ್ಯ ಬಿಜೆಪಿ ಸರ್ಕಾರದ ಪಾಲಿಗೆ ಈ ಹಾರ್ದಿಕ್ ಪಟೇಲ್ ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿದ್ರು. ಬಿಜೆಪಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದ ಮತ್ತು ಹಾರ್ಡ್ ಕೋರ್ ಧರ್ಮಿಷ್ಠ ಆಗಿ ಗುರುತಿಸಿಕೊಂಡಿದ್ದ ಹಾರ್ದಿಕ್ ಪಟೇಲ್ ಅವರನ್ನು ಎದುರಿಸುವುದು ಗುಜರಾತ್ನ ಬಿಜೆಪಿಗೆ ಸುಲಭ ಆಗಿರಲಿಲ್ಲ. ಆದ್ದರಿಂದ ಅದು ಪಟೇಲ್ ಮತ್ತು ಇತರ 4 ಮಂದಿಯ ಮೇಲೆ ದೇಶದ್ರೋಹಿ ಪ್ರಕರಣವನ್ನು 2015ರಲ್ಲಿ ದಾಖಲಿಸಿತು.
2020ರಲ್ಲಿ ಹಾರ್ದಿಕ್ ಪಟೇಲ್ ಕಾಂಗ್ರೆಸ್ ಸೇರಿಕೊಂಡ್ರು. ಗುಜರಾತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿಯೂ ನೇಮಕವಾದರು. ಆ ಬಳಿಕ 2022 ಜೂನ್ನಲ್ಲಿ BJP ಸೇರಿಕೊಂಡರು. ಚುನಾವಣೆಗೆ ನಿಂತರು, ಜಯಗಳಿಸಿದರು. ತಿಂಗಳ ಹಿಂದೆ ಇವರ ವಿರುದ್ಧದ ದೇಶದ್ರೋಹಿ ಪ್ರಕರಣವನ್ನು ಹಿಂಪಡೆಯುವ ಉದ್ದೇಶವನ್ನು ಗುಜರಾತಿನ BJP ಸರ್ಕಾರ ನ್ಯಾಯಾಲಯದ ಮುಂದಿಟ್ಟಿತ್ತು. ಇದೀಗ ಗುಜರಾತಿನ ಅಹಮದಾಬಾದ್ ನ್ಯಾಯಾಲಯ ಹಾರ್ದಿಕ್ ಪಟೇಲ್ ಅವರ ವಿರುದ್ಧದ ದೇಶದ್ರೋಹಿ ಪ್ರಕರಣವನ್ನು ಹಿಂಪಡೆಯುವುದಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನು ನೀಡಿದೆ. ಹೆಚ್ಚೇನೂ ಹೇಳೋದಿಲ್ಲ. ನಿಜವಾಗಿ ಈ ದೇಶದಲ್ಲಿ ಕಾನೂನಿನ ಕುಣಿಕೆಗೆ ಸಿಕ್ಕಿ ನರಳುವವರು, ಜೈಲು ಪಾಲಾಗುವವರೆಲ್ಲ ಬಡವರು ಮತ್ತು ವರ್ಚಸ್ಸು ಇಲ್ಲದವರು ಮಾತ್ರ. ದೊಡ್ಡವರೆಲ್ಲ ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡಿಕೊಂಡು ಪಕ್ಷ ಬದಲಾಯಿಸಿಕೊಂಡು ಪವಿತ್ರರಾಗ್ತಾರೆ. ಕಾಂಗ್ರೆಸ್ಸಿನಲ್ಲಿದ್ದಾಗ ಭ್ರಷ್ಟರಾದವರು BJP ಸೇರಿಕೊಂಡಾಗ ಪವಿತ್ರರಾಗ್ತಾರೆ. ಯಾವ ಪಕ್ಷದಲ್ಲಿಯೂ ಇಲ್ಲದೆ ಇರುವಾಗ ದೇಶದ್ರೋಹಿಯಾದವರು BJP ಸೇರಿಕೊಂಡಾಗ ದೇಶಪ್ರೇಮಿಗಳಾಗ್ತಾರೆ. ಅವರ ಮೇಲಿನ ಪ್ರಕರಣಗಳನ್ನು ಸರ್ಕಾರವೇ ಮುಂದೆ ನಿಂತು ಹಿಂತೆಗೆದುಕೊಳ್ಳುತ್ತೆ. ಆದರೆ ಬಡವರು, ಕಾರ್ಮಿಕರು, ದುಡಿದುಣ್ಣುವವರು ಮತ್ತು ರಾಜಕೀಯವಾಗಿ ಬಲ ಇಲ್ಲದವರು ಮಾಡಬಾರದ ಸಣ್ಣ ಪುಟ್ಟ ತಪ್ಪಿಗಾಗಿ ವರ್ಷಗಟ್ಟಲೆ ಕೇಸುಗಳನ್ನು ಹೊತ್ತು ನ್ಯಾಯಾಲಯಕ್ಕೆ ಅಲೆಯುತ್ತಾ ಕೊನೆಗೆ ಜೈಲಿನಲ್ಲೋ ಬದುಕಿನ ಜಂಜಡದಲ್ಲೋ ಕರಗಿ ಹೋಗ್ತಾರೆ. ಅಂದಹಾಗೆ ಈ ದೇಶದ ಪರಿಸ್ಥಿತಿ ಹೀಗಾಗಿರುವುದಕ್ಕೆ ಕಾರಣ ಯಾರು? ಅವಲೋಕನ ಮಾಡಬೇಕಾದದ್ದು ನಾವು ಮತ್ತು ನೀವು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.